ಎಂತ ಜನಾಗೆ ಇದ್ದಾರೆ ಅವರು. ಆ ಮಾದೇವಿ ಅಲ್ಲ ನೋಡ್ದ ಬಂದು ಆಗ್ಲೇ ಒಂದು 3 ದಿವಸ ಆಯ್ತು ಅಂತ ಅನ್ಸುತ್ತೆ. ಆಗ್ಲೇ ಲಕ್ಷ್ಮಿ ಅಕ್ಕ ಮನೇಲಿಲ್ಲ ಅಂತ ಅವ್ರದ್ದು ಹೊಟ್ಟೆಗೆ ಮಸ್ಕ ಹೊಡೆದು ಹಸ್ತಿಗೆ ಮಗನ ಒರೆಸ್ದ ಅಂತ ಬಿಂಬಿಸ್ತಾ ಇದ್ದಾಳೆ. ಲಕ್ಷ್ಮಿ ಅಕ್ಕಗೆ ಈ ವಿಷಯ ಗೊತ್ತಿಲ್ವಾ? ಅವರು ಯಾಕೆ ಮನೆಗೆ ಸೇರ್ಸಿದ್ರು ಆ ಮಾದೇವಿಗೆ? ಈಗಲೇ ಹೋಗಿ ಲಕ್ಷ್ಮಿ ಅಕ್ಕಗೆ ಹೇಳ್ಬೇಕು. ಅವರು ಎಲ್ಲಿಗೆ ಹೋಗಿದ್ದಾರೆ ನಮಗೆ ಅಂತೂ ಗೊತ್ತಿಲ್ಲ. ಏನ್ ಮಾಡ್ಲಿ? ಆಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಈ ಜನ. ನೋಡು 10 ವರ್ಷದಿಂದ ಇಲ್ಲೇ ಇರೋ ಅತ್ತೆ ಮೇಲೆ ಪ್ರೀತಿ ಇವತ್ತು ಹುಕ್ಕಿ ಹರಿತಾ ಇದೆ ಆ ಮಾದೇವಿಗೆ. ಏನ್ ಜನ ಇದ್ದಾರಪ್ಪ, ದುಡ್ಡು ಆಸ್ತಿ ಬರುತ್ತೆ ಅಂದ್ರೆ ಹೆಂಗ್ ಬೇಕಾದ್ರೂ ಚೇಂಜ್ಗೆ ಹಾಕ್ಬಿಡ್ತಾರೆ. ಬಾನು ಬಾನು ಏನಾಯ್ತೆ? ಯಾಕೆ ಹಿಂಗಾಡ್ತಾ ಇದ್ಯಾ? ಯಾರನ್ನ ಬೈಕೊಂಬತ್ತಿದಂಗಿದೀಯಾ? ಯಾರು ಏನ್ ಮಾಡಿದ್ರು ನಿನ್ಗೆ? ನೋಡಿ ಬಾಗಿಂದ ಅಕ್ಕ, ನಮ್ದು ಲಕ್ಷ್ಮಿ ಅಕ್ಕ ಒಳ್ಳೆಯವರು ಬುದ್ಧಿವಂತರು ಅಂತ ನಮ್ದು ತಿಳ್ಕೊಂಡಿದ್ವಿ. ಆದ್ರೆ ಈ ತರ ದೊಡ್ಡ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡಿರ್ಲಿಲ್ಲ ಬಿಡಿ. ಯಾಕೆ ಏನ್ ಮಾಡಿದ್ಲ ನಿನ್ಗೆ ಅವಳು ಲಕ್ಷ್ಮಕ್ಕ? ಏನ್ ಮಾಡಿದ್ಲು ಅಂತದ್ದ? ಅದೇನು ಅಂತ ನಾ ಬಾಯ್ ಬಿಟ್ಟು ಹೇಳು ಫಸ್ಟ್. ನಮ್ದಿಗೆ ಏನು ಮಾಡಿಲ್ಲ ಬಾಗಿಂದ ಅಕ್ಕ, ನಮ್ದಿಗೆ ಅಲ್ಲ ಅವ್ರಿಗೆ ಮಾಡ್ಕೊಂಡಿದ್ದಾರೆ ತಪ್ಪು ಕೆಲಸ. ಅದಕ್ಕೆ ಹೇಳ್ತಾ ಇರೋದು. ಏನೇ ಆಯ್ತು, ಏನ್ ತಪ್ಪು ಕೆಲಸ ಮಾಡಿದ್ಲೆ ಲಕ್ಷ್ಮಕ್ಕ? ಅದೇನು ಅಂತ ಬಿಡ್ಸಿ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು. ಅದೇ ಅವ್ರದ್ದು ಹೊರಗಿತ್ತಿ ಇದ್ಲಲ್ಲ, ಗಂಡ ಸತ್ಮೇಲೆ ತವ್ರ ಮನೆಗೆ ಹೋಗಿ ಇದ್ಲಲ್ಲ. ಈಗ 10 ವರ್ಷ ಆಗಿತ್ತು ತಾನೇ ಅವಳು ಹೋಗಿ, ಮತ್ತೆ ಈಗ ಬಂದಿದ್ದಾಳೆ. ಅವಳನ್ನ ಮನೆಗೆ ಸೇರಿಸಿದ್ದಾರೆ ಲಕ್ಷ್ಮಿ ಅಕ್ಕ. ಇದು ತಪ್ಪು ಅಲ್ವಾ? ಅಯ್ಯೋ, ಇದು ಹೆಂಗೆ ತಪ್ಪಾಗುತ್ತೆ? ಅವಳ ಮನೆಗೆ ಅವಳು ಬಂದೇವಳೆ, ಏನು ಅವಾಗ ಜಗಳ ಮಾಡ್ಕೊಂಡು ಇವ್ರು ಕೊಟ್ಟು ಅವ್ರ ಅತ್ತೆ ಕೊಟ್ಟನು ಓದ್ಲು ಮಕ್ಳನ್ನ ಕರ್ಕೊಂಡು. ಈಗೇನ ಅವಳು ತೊಂದರೆ ಆಗೈತಲ್ಲಿ, ಅದಕ್ಕೆ ಇಲ್ಲೇ ಇರೋಣ ಅಂತ ಬಂದೇವಳೆ. ಅದ್ರಾಗ ಏನೈತೆ ತಪ್ಪು? ಮನೆಗೆ ಬಂದಿರೋಣ, ಇನ್ನೇನು ಬರ್ಬೇಡಮ್ಮ ಹೋಗಮ್ಮ ಅಂತ ಹೇಳಕ್ಕಾಗುತ್ತೆ? ಹೌದು ಬಾಗಿನ ಅಕ್ಕ, ಹೇಳ್ಬೇಕು. ಯಾಕೆಂದ್ರೆ ಮಾದೇವಿ ಎಂತೋಳು ಅಂತ ಲಕ್ಷ್ಮಿ ಅಕ್ಕಗೆ ಗೊತ್ತು ತಾನೆ. ಅವಾಗ ಎಷ್ಟೆಲ್ಲ ಜಗಳಗೆ ಮಾಡ್ಕೊಂಡು ಹೋದ್ಲು ಅಂತ. ಅವಾಗೇನೋ ಜಗಳ ಮಾಡಲು ಬಿಡು, ಈಗ ಬದಲಾಗಿದ್ದಾಳೆ ಅಂತ ಅನ್ಸುತ್ತೆ. ಅದಕ್ಕೆ ಲಕ್ಷ್ಮಕ್ಕ ಬಿಡ್ಕೊಂಡವಳೆ. ಇಲ್ಲ ಭಾಗ್ಯದ ಅಕ್ಕ, ಇಲ್ಲ. ಆ ಮಾದೇವಿ ಅಂತೂ ಬದ್ಲಿಗೆ ಹಾಗೆ ಇಲ್ಲ. ಅವಳದು ಬುದ್ಧಿ ಎಲ್ಲ ಹಾಗೆ ಇದೆ. ನಮ್ದು ಈಗ ಲಕ್ಷ್ಮಿ ಅಕ್ಕ ಮನೆ ಹತ್ರನೇ ಹೋಗಿದ್ವಿ. ಅವಳು ಹತ್ತೆ ಹತ್ರ ಮಾತಾಡೋದು ಎಲ್ಲ ಕೇಳಿಸ್ಕೊಂಡೆ ಈಗ. ಅದಕ್ಕೆ ಲಕ್ಷ್ಮಿ ಅಕ್ಕಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ದು. ಹೌದಾ? ಏನ್ ಮಾತಾಡ್ತಿದ್ದೆ? ಏನ್ ಹೇಳ್ತಾ ಇದ್ಲು ಅವ್ರ ಅತ್ತೆ ಹತ್ರ? ಈಗ ಲಾವಣ್ಯ ಹೌದು ಅಜ್ಜಿಗೆ ವಿರುದ್ಧವಾಗಿ ಮದುವೆ ಆಗಿ ಯಾರನ್ನೋ ಮದುವೆ ಆಗಿ ಓದ್ಲಲ್ವಾ, ಅದಕ್ಕೆ ಅದನ್ನೇ ನೆಪ ಮಾಡ್ಕೊಂಡು ಅತ್ತೆ ಹತ್ರ ಒಳ್ಳೆಯವಳಾಗತ್ತಾರ ನಾಟಕ ಆಗಿ ಮಾಡ್ತಾ ಇದ್ಲು ಅವಳು. ಆ ಮಹಾದೇವಿ ಆಸ್ತಿ ಎಲ್ಲ ನಮ್ದು ಮಗಗೆ ಮಾಡ್ಸಿ ಅಂತ ಹೇಳ್ತಾ ಇದ್ಲು. ಅವ್ರದ್ದು ಮಗ ಇಲ್ವಾ ಅವನು ಕಿರಣ, ಅವನಿಗೆ ಮಾಡ್ಸಿ ಅವನೇ ಹೊರಸ್ತಾರ ನಿಮ್ದು ಮನೆಗೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಹತ್ತೆ ಒಪ್ಕೊಂಡು ನಗ್ತಾ ಇತ್ತು ಅವ್ರದ್ದು ಹತ್ತೆ. ನೋಡಿ ಯಾವ ತರ ಕಿತಾಪತಿಗೆ ಮಾಡ್ತಾ ಇದ್ದಾಳೆ. ಇನ್ನೂ 1 ವಾರಗೆ ಆಗಿಲ್ಲ, ಇನ್ನು ಮನೆಗೆ ಬಂದು ಆಗ್ಲೇ ಕಿತಾಪತಿ ಶುರುಗೆ ಮಾಡ್ಕೊಂಡ್ಲು. ಅದಕ್ಕೆ ಲಕ್ಷ್ಮಿ ಅಕ್ಕಗೆ ಬುದ್ಧಿ ಅಲ್ಲ ಅಂತ ಹೇಳಿದ್ದು. ಅವಳು ಬಂದ ತಕ್ಷಣ ನೀನ್ ಮನೆಗೆ ಬರಬೇಡ, ಎಲ್ಲಾದ್ರೂ ಹೋಗಿ ಇರು ಅಂತ ಹೇಳ್ಬೇಕಿತ್ತು ತಾನೆ. ಬಿಡ್ಕೊಂಡು ಈಗ ನೋಡಿ ಎಂತ ಕೆಲ್ಸಕ್ಕೆ ಮಾಡ್ಕೊಂಡಿದ್ದಾರೆ. ಅದೇಂಗೆ ಗದೆಗೆ ಹೇಳ್ತಾರಲ್ಲ ಬಾಗಿಂದ ಅಕ್ಕ, ಸುಮ್ನೆ ಇರಲಾರ್ದೆ ಇರುವೆಗೆ ಬಿಟ್ಕೊಂಡ್ರು ಅಂತ ಆ ತರಗೆ ಆಗಿದೆ ಲಕ್ಷ್ಮಿ ಅಕ್ಕಂದು ಪರಿಸ್ಥಿತಿ ಈಗ. ಲಕ್ಷ್ಮಿ ಅಕ್ಕ ಮಾದೇವಿ ಬದಲಾಗಿದ್ದಾಳೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಅವಳು ಯಾವತ್ತು ಬದಲಾಗೋ ಅಂತ ಹೆಂಗ್ಸೇ ಅಲ್ಲ. ಹೌದಾ? ಹಂಗೆಲ್ಲ ಮಾತಾಡ್ತಿದ್ಲ? ಹಂಗಾರೆ ಅವಳು ಬದಲಾಗಿಲ್ಲ ಅನ್ನು. ನಾನು ಬದಲಾಗಿರ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಲಕ್ಷ್ಮಕ್ಕಗೆ ಏನ್ ಗೊತ್ತು ಈ ತರ ಎಲ್ಲ ಆಸ್ತಿಗೋಸ್ಕರ ಬಂದೇವಳೆ ಅಂತನ. ಏನೋ ತೋರ್ ಮನೇಲಿ ಕಷ್ಟ ಆಗಿತ್ತೋ ಏನೋ, ಈಗ ಹೋಗ್ಬೇಕು ಗಂಡನ ಮನೆಗೆ ಅಂತ ಅನ್ಸಿರ್ಬೇಕು, ಅದಕ್ಕೆ ಬಂದೇವಳೆ ಅಂತ ಬಿಟ್ಕೊಂಡವಳೆ. ಇಂಥ ಕಿತಾಪತಿ ಮಾಡಕ್ ಬಂದೇವಳೆ ಅಂತ ಅವಳಿಗೆ ಏನೇ ಗೊತ್ತು? ಬಾನು ನೀ ಸುಮ್ನೆ ಲಕ್ಷ್ಮಕ್ಕನ ದಡ್ಡಿ ಅಂತ ಹೇಳ್ಬೇಡ. ಏನೋ ಮನೆಗೆ ಬಂದಿದ್ದಾಳೆ ಪಾಪ, ಗಂಡ ಇಲ್ಲ, 2 ಮಕ್ಕಳು ದೊಡ್ಡರಾಗ್ಯವ್ರೆ. ಈ ಪರಿಸ್ಥಿತಿ ಹೆಂಗೆ ಅಂತ ಅವಳು ಅರ್ಥ ಮಾಡ್ಕೊಂಡು ಮನೆಗೆ ಸೇರ್ಸ್ಕೊಂಡವಳೆ. ಯಾವ್ದ್ರೆ ಈ ತರ ಕಿತಾಪತಿ ಮಾಡ್ತಾಳೆ ಲಕ್ಷ್ಮಕ್ಕೂ ಏನ್ ಗೊತ್ತು ಹೇಳು? ಅದಕ್ಕೆ ಈಗ ಲಕ್ಷ್ಮಿ ಅಕ್ಕಗೆ ಹೇಳ್ಬೇಕು ಈ ವಿಷಯ. ಎಲ್ಲಿದ್ದಾರೆ ಅವರು? ಹೊಲ್ದಕ್ಕೆ ಹೋಗಿರ್ಬೇಕೇನೋ, ಇನ್ನು ಬರೋದು ಸಾಯಂಕಾಲ ಆಗುತ್ತೆ. ಏನೋ ಕೆಲಸ ಐತೆ, ನಾನು ನನ್ನ ಗಂಡ ಹೋಗ್ತೀವಿ, ಬೈಗಾಗ ತಕ ಬರಲ್ಲ ಅಂತ ಹೇಳ್ತಾ ಇದ್ಲಪ್ಪ. ಹೌದಾ? ಮತ್ತೆ ಹೆಂಗೆ ಮಾಡೋದು ಬಾಗಿಂದ ಅಕ್ಕ? ಬನ್ನಿ ಹೋಗೋಣ, ನಮ್ದಿಗೆ ಏನು ಕೆಲಸಗೆ ಇಲ್ಲ. ಲಕ್ಷ್ಮಿ ಅಕ್ಕ ಹೊಲ್ತಾಗ ಹೋಗಿ ಈ ವಿಷಯ ಎಲ್ಲ ಹೇಳ್ ಬರೋಣ. ಸ್ವಲ್ಪ ಹುಷಾರಾಗಿರ್ಲಿ. ಲಕ್ಷ್ಮಿ ಅಕ್ಕಗೆ ತೊಂದರೆ ಆಗೋದು ಬೇಡ ಅಲ್ವಾ? ನಮ್ದು ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ರೆ ಆ ದೇವ್ರು ನಮ್ದಿಗೆ ಮಿಕ್ತಾನ ಬಾಗಿಂದ ಅಕ್ಕ. ಲಕ್ಷ್ಮಿ ಅಕ್ಕ ನಮ್ದುಗೋಸ್ಕರ ಎಷ್ಟು ಹೆಲ್ಪ್ಗೆ ಮಾಡಿದೆ. ಅವ್ರಿಗೆ ಆಗ್ತಾ ಇರೋ ಅನ್ಯಾಯಗೆ ನಮ್ದು ಹೇಳ್ಬೇಕು ತಾನೆ, ಗೊತ್ತಿರೋ ವಿಷಯ ಹೇಳ್ಬೇಕಮ್ಮ. ಆದ್ರೆ ಹುಡಿಕೊಂಡು ಹೋಗ್ಬೇಕಾಗುತ್ತೆ. ಗೊತ್ತೇನು? ಬಾ ಹಂಗೆ ನಾನು ಒಂದಿಷ್ಟು ಯಾತನ ಸೊಪ್ಪ ಕಿತ್ಕೊಬತ್ತೀನಿ. ಅವ್ರು ಅಲ್ದಾಗಿದ್ರೆ ನೀನು ಕಿತ್ಕೊಂಬಂತೆ. ಹಂಗೆ ಲಕ್ಷ್ಮಕ್ಕ ಆ ವಿಷಯನೂ ಹೇಳೋಣ ಬಾ. ಸರಿ ನಡೀರಿ ಬಾಗಿಂದ ಅಕ್ಕ. ಅಲ್ಲ ಈ ವರ್ಷ ಏನೇ ಲಕ್ಷ್ಮಕ್ಕ ಮಳೆನೇ ಗೊತ್ತಿಲ್ವಲ್ಲಿ. ಅಯ್ಯೋ, ನಾವು ಕಡಲೆ ಬೀಜ ಬಿತ್ತಿ ಯಾಕಾದ್ರೂ ಬಿತ್ತೀವೋ ಅಂತ ಅನ್ಸುತ್ತೆ. ಓ ಕಣ್ಗುಂಡಜ್ಜಿ, ಯಾಕ ಈ ವರ್ಷ ಬರೇ ಗಾಳಿ ಅಮ್ಮ. ಏನೋ 1 ಸಲ 2 ಸಲ ಜೋರಾಗಿ ಬಂತೇನ, ಅದ್ ಬಿಟ್ರೆ ಮಳೆನೇ ಬರ್ಲಿಲ್ಲ. ಹಿಂಗಾದ್ರೆ ಹೆಂಗೆ ಅಂತ ರೈತರು ಏನ್ ಮಾಡ್ಬೇಕು?
ನಾವು ರಾಗಿ ಹಾಕಿದೀವಲ್ಲ ಕಳೆ ತೆಗ್ದೆ ಯಾಕ ನನ್ಗೂನು ತಲೆನೋಯ್ತಿತ್ತ ಸ್ವಲ್ಪ ಬಿಡು ಅತ್ತಗೆ ಹೋಗೋಣ ಅಂತ ಬಂದೆ ನೀನು ಅತ್ತ ಜೊತೆ ಸಿಕ್ಕಿದ್ದು ನನಗೂ ಒಳ್ಳೇದಾತು. ಇಲ್ಲಿ ನಾನು ಒಬ್ಳೆ ಬಿಸ್ಲಾಗೆ ನಡ್ಕೊಂಡು ಹೋಗ್ಬೇಕಾಯ್ತು ಊರಕ್ಕ ನಾನು. ನೀನ್ ಏನ್ ಮಾಡಕ್ ಹೋಗಿದ್ದೆ? ಏನೂ ಇಲ್ಲ, ಕಡಲೆ ಬೀಜ ಹುಟ್ಟೆವೋ ಇಲ್ವೋ ಹಾಕ್ದವು ಅಂತಾನ ನೋಡೋಣ ಅಂತ ಹೋಗಿದ್ನಮ್ಮ. ಇನ್ನು ಹುಟ್ಟಿಲ್ಲ ಬಡ್ಕೊಂಡಿಲ್ಲ, ಮಳೆ ಬಂದ್ರಲ್ವೇ ತಂಪಾದ್ರಲ್ವೇ ನೆಲ ಅವನು ಚಿಗುರೋದು ಮೊಳಕೆ ಹೊಡಿಯೋದು. ಇನ್ನು ಯಾತು ಹುಟ್ಟಿಲ್ಲ ಕಣೆ ಲಸ್ಮಕ್ಕ, ಏನ್ ಮಾಡೋದು ಅಂತ ನನ್ಗಂತ ಚಿಂತೆ ಆಗ್ಬಿಟ್ಟೈತೆ. ಯಾಕೆ ಚಿಂತೆ ಮಾಡ್ತೀವಿ ಬಿಡು ಗುಂಡಾಜಿ, ದೇವ್ರ ಇದ್ದಾನೆ ನೋಡ್ಕೊಂತಾನೆ. ಆ ಧೈರ್ಯದ ಮೇಲೆ ಇರ್ಬೇಕಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ. ಏನು ಇಲ್ಲ ಅಂದಮೇಲೆ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಮನ್ಸ ಆಗ್ರ ಮಾಡ್ಕೋಬೇಕು. ಅಷ್ಟೇನೆ ಉಳ್ದಿರೋದು. ಇದ್ಯಾಕೆ ಬಾನು ಭಾಗ್ಯಮ್ಮನು ಇತ್ಲ ಬರ್ತಾ ಇದಾರೆ ಇವಾಗ? ಅಯ್ಯೋ ಲಕ್ಷ್ಮಿ ಅಕ್ಕ, ನೀವೇನಿಷ್ಟು ಆರಾಮಾಗಿ ಮಾತಾಡ್ಕೊಂಡು ಬರ್ತಾ ಇದ್ದೀರಾ? ನಿಮ್ದು ಮನೆ ಅಲ್ಲಿ ಹಾಳಾಗಿ ಹೋಗ್ತಾ ಇದೆ. ಯಾಕೆ ಬಾನು, ಏನಾತೆ ನಮ್ಮನೆ ಹಾಳಾಗುವಂತದ್ದು? ಏನಾತೆ ಭಾಗ್ಯಮ್ಮ, ಯಾಕೆ ಹಿಂಗಂತ ಹೇಳಿವಳು? ಅದೇ ಕಣೆ ಲಕ್ಷ್ಮಕ್ಕ, ನೀನು ನಿನ್ನ ವಾರ್ಗಿತ್ತಿ ಬಂದಿದ್ಲಲ್ಲ ಅವಳು ಮಾದೇವಿ, ನೀನು ನಿನ್ ಗಂಡ ಹೊಲ್ತಕ್ ಹೋಗಿದ್ರೆ ಅನ್ಕೊಂಡು ಮನೆಯಾಗೆ ಎಂತ ಕಿತಾಪತಿ ನಡೆಸ್ತಾ ಇದ್ಲು ಅಂತನ ನೋಡ್ಕೊಂಡ್ ಬಂದಾಳೆ ಬಾನು. ಅದಕ್ಕೆ ಹೇಳ್ತಾ ಇದ್ದಾಳೆ, ಹೇಳೆ ಬಾನು ಅದೇನೇನ್ ನೋಡ್ದೆ, ಅವಳು ಏನ್ ಮಾಡ್ತಿದ್ಲು? ಏನ್ ಹೇಳ್ತಾ ಇದ್ಯೆ? ಆ ಮಾದೇವಿ ಏನ್ ಕಿತಾಪತಿ ನಡೆಸ್ತಿದ್ಲು? ನಿಮ್ದು ಅತ್ತೆ ಹತ್ರ ಲಕ್ಷ್ಮಿ ಅಕ್ಕ ಯಾರು ನಿಮ್ದುಗೆ ಗಂಡ್ಮಕ್ಳು ಇಲ್ವಲ್ಲ, ಅವ್ರದ್ದು ಮಗನೇ ಆಸ್ತಿಗೆ ವಾರಸ್ದಾರ. ಅದಕ್ಕೆ ನಿನ್ನ ನೋಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಅತ್ತೆ, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾ ಇದ್ರು. ನಿಮ್ದು ಮಗಳು ಬೇರೆ, ನಿಮ್ದು ಅತ್ತೆಗೆ ಮಾತು ಕೇಳ್ದೆ ಅವ್ರದ್ದು ಮಗಳು ಪಾರ್ವತಿ ಮಗುಗೆ ಮದ್ವೆಗೆ ಆಗ್ಲಿಲ್ವಲ್ಲ, ಅದನ್ನೆಲ್ಲ ಹೇಳಿ ನಿಮ್ದು ಅತ್ತೆ ಮನ್ಸು ಗೆಲ್ತಾ ಇದ್ಲು ಅವಳು ಮಾದೇವಿ. ನಿಮ್ದುಗೆ ಏನೋ ಗ್ರಾಚಾರಗೆ ಕಾದಿದೆ ಲಕ್ಷ್ಮಿ ಅಕ್ಕ, ಮೊದ್ಲು ಆ ಮಾದೇವಿಗೆ ಮನೆ ಬಿಟ್ಟು ಹೊಡ್ಸಿ, ಇಲ್ಲಾಂದ್ರೆ ನಿಮ್ದುಗೆ ಏನಾದ್ರೂ ತೊಂದರೆಗೆ ಆಗುತ್ತೆ. ಅದಕ್ಕೆ ಹೇಳಿಕ್ಕೆ ಅಂತಾನೆ ಬರ್ತಾ ಇದ್ವಿ ನಾವು. ನಿಮ್ದು ಹೊಲ ಹತ್ರನೇ ಬರೋಣ ಅಂತ ಬಂದ್ವಿ. ಹೆಂಗೋ ನೀವು ಇಲ್ಲೇ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಏನ್ ಹೇಳ್ತಾ ಇದೀಯ ಬಾನು? ಆ ಮಾದೇವಿ ಬದಲಾಗಿದ್ದಾಳೆ ಅಂತ ಅನ್ಕೊಂಡಿದ್ವಲ್ಲಿ. ಅವಳು ಮಾತಾಡೋದು, ಅವಳ ನಡವಳಿಕೆ ಎಲ್ಲ ನೋಡ್ತಿದ್ರೆ ತುಂಬಾ ಬದಲಾಗಿದ್ದಾಳೆ. ಕಷ್ಟ ಅನುಭವಿಸಿದ್ಮೇಲೆ ಗೊತ್ತಾಗೈತೆ ಗಂಡನ ಮನೆ ಬೆಲೆ ಏನು ಅಂತನ ನಾನು ಅಂದ್ಕೊಂಡಿದ್ದೆ. ಆದ್ರೆ ಈಗ ಈ ತರ ಮಾಡ್ತಾ ಇದ್ದಾಳ? ಕಣ್ಗುಂಡಕಯ್ಯೋ, ಅವಳು ಆಸ್ತಿಗೋಸ್ಕರನೇ ಬಂದಿರೋ ತರ ಕಾಣ್ತಾಳೆ. ಯಾಕಂದ್ರೆ ಇವಾಗ ಲಾವಣ್ಯನ ಮದ್ವೆ ಆಗೋದ್ಲು, ಅದನ್ನು ಲಕ್ಷ್ಮಕ್ಕರ ಅತ್ತಿಗೆ ಇಷ್ಟ ಇಲ್ದಿರೋ ಮದ್ವೆ. ಅದಕ್ಕೆ ಅದನ್ನೆಲ್ಲ ತಿಳ್ಕೊಂಡು ಈಗ ಹೆಂಗೂನು ಗಂಡ್ಮಕ್ಳು ಬೇರೆ ಇಲ್ಲ ಲಕ್ಷ್ಮಕ್ಕುಗೆ, ನನ್ನ ಮಗುಗೆ ಆಸ್ತಿ ಆಗುತ್ತೆ ಅಂತನ ನಾಟಕ ಮಾಡ್ಕೊಂಡು ಬಂದಿದ್ದಾಳೆ. ಲಕ್ಷ್ಮಕ್ಕ ನೀನು ಸುಮ್ನಿರ್ಬೇಡ. ಬಾನು ಭಾಗ್ಯಮ್ಮ, ನೀವ್ ಹೇಳ್ತಾ ಇರೋದು ನಿಜನೇನ್ರೆ? ನಮ್ದು ಮಗು ಮೇಲೆ ಹಾಣೆ ಮಾಡ್ತೀನಿ ಲಕ್ಷ್ಮಿ ಅಕ್ಕ, ನಮ್ದು ಅಂತೂ ಸುಳ್ಗೆ ಹೇಳ್ತಾ ಇಲ್ಲ. ಅಯ್ಯೋ ಬಾನು, ಅದಕ್ಕೆಲ್ಲ ಮಕ್ಳ ಮೇಲೆಲ್ಲ ಆಣೆ ಇಕ್ಬಾರ್ದು. ನೀನ್ ಎಂತವಳು, ನೀನು ನಿಜಾನೇ ಹೇಳ್ತಾ ಇದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಲಕ್ಷ್ಮಕ್ಕ. ಆ ಮಾದೇವಿ ಬದಲಾಗಿಲ್ಲ, ನೀನ್ ಬದಲಾಗಿದ್ಯಾ ಅಂತ ಅನ್ಕೊಂಡಿದ್ಯಾ, ನಾಟಕ ಮಾಡಿದಾಳ ಅಷ್ಟೇನೆ ಬದಲಾಗಿರೋ ತರ. ಹೌದು ಕಣ್ಗುಂಡಜ್ಜಿ, ನನಗೂ ಈಗ ಅನ್ನಿಸ್ತಾ ಐತೆ. ಅವಳು ಬಂದಾಗ ಪಾಪ ಅವಳ ಮಕ್ಕಳಿಗೆ ನಗು ಇರ್ಲಿಲ್ಲ, ದುಃಖ ಇತ್ತು. ಅದಕ್ಕೆ ಅಯ್ಯೋ ಒಂದು ಮಕ್ಳನ್ನ ಕರ್ಕೊಂಡು ಇನ್ ಎಲ್ಲಿಗೆ ಹೋಗ್ತಾಳೆ ಬಿಡು, ನಮ್ಗೂನು ಇನ್ನೇನು ನಮ್ ಲಾವಣ್ಯ ಮದ್ವೆ ಆಗೋದ್ಲು, ಅವಳ ಮಕ್ಳೇ ನಮ್ಮ ಮಕ್ಳು ಅಂತನ ನಾವು ಮನೆಗೆ ಇಟ್ಕೊಳ್ಳೋಣ ಸಾಕನ ಅಂತ ನಾನ್ ಅಂದ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಹಂಗೆ ಅಂದ್ರು, ನನ್ನ ತಮ್ಮನ ಮಕ್ಳು ನನ್ನ ಮಕ್ಳು ಇದ್ದಂಗೆನೆ ಇಟ್ಕೊಂಬನ ಬಿಡು ಅಂತ ಅವರು ಹೇಳಿದ್ರು. ಅದಕ್ಕೆ ಬಿಡು ಹೋಗ್ಲಿ ಅಂತ ಮನೆ ಸೇರ್ಸಿದ್ರೆ ನೋಡ್ದ ಎಂತ ಕಿತಾಪತಿ ನಡೆಸಿದಾಳ ಅವಳ ಮಾದೇವಿ. ಸರಿ ಇರು, ಈಗಲೇ ಹೋಗಿ ಅವಳನ್ನ ಮನೆ ಬಿಟ್ಟು ಓಡಿಸ್ತೀನಿ. ಹೌದು ಕಣೆ ಲಕ್ಷ್ಮಕ್ಕ, ಈಗಲೇ ಹೋಗಿ ಅವಳನ್ನ ಮನೆ ಬಿಟ್ಟು ಓಡಿಸಿ ಹೇಳ್ತೀನಿ. ಹೌದು, ಅದೇ ಕೆಲಸನೇ ಮಾಡೋದು ಈಗ ಹೋಗಿ. ಆದ್ರೆ ಅದಕ್ಕೆ ಸಾಕ್ಷಿ ಬೇಕಲ್ಲ. ಈ ಬಾನು ಹೇಳಿದ್ಲು ಅಂತಾನ ನಾನು ಅವಳನ್ನ ಮನೆ ಬಿಟ್ಟು ಓಡ್ಸಕ್ಕಾಗಲ್ವಲ್ಲ. ಕಣೆ ಲಕ್ಷ್ಮಕ್ಕ, ನೀನು ಏಕಾಏಕಿ ಹೋಗಿ ಅವಳನ್ನ ಮನೆ ಬಿಟ್ಟು ಓಡಿಸಿದ್ರೆ ಕಷ್ಟ ಆಗುತ್ತೆ. ನಿನ್ನ ಮೇಲೆ ಎಲ್ಲರೂ ತಪ್ಪಾಗಿ ತಿಳ್ಕೊಂತಾರೆ ನಿನ್ನ. ನೋಡು, ಎಷ್ಟೋ ವರ್ಷ ಆದ್ಮೇಲೆ ಹಾಗಿತ್ತಿ ಬಂದ್ರು ಈ ಲಕ್ಷ್ಮಕ್ಕ ಸಹಿಸ್ಕೊಂಬ್ಲಿಲ್ಲ, ಮನೆ ಬಿಟ್ಟು ಓಡಿಸ್ತಾ ಇದ್ದಾಳೆ ಅಂತ ಅಂದ್ಕೊಂತಾರೆ. ಅದಕ್ಕೆ ಅವಳ ಬಂಡವಾಳನ ಎಲ್ಲರ ಎದುರಿಗೂ ತೋರಿಸ್ಬೇಕು, ನಿಮ್ಮ ಅತ್ತೆಗೆ ತೋರಿಸ್ಬೇಕು ನೀನು. ಅಲ್ಲಿವರೆಗೂ ಸ್ವಲ್ಪ ಮನಸ್ಸಲ್ಲೇ ಇಟ್ಕೊಂಡಿರು ಇದನ್ನ. ತೋರ್ಸಕ್ ಹೋಗ್ಬೇಡ ಅವಳಿಗೆ. ಕಣ್ಗುಂಡಜ್ಜಿ, ನೀನ್ ಹೇಳೋದು ಸರಿಯಾಗಿ ಐತೆ. ನಾನು ಹೀಗೆ ಕೈಯಕ್ಕಿ ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಅವಳು ಖಂಡಿತ ಹೋಗೋದು ಇಲ್ಲ. ಸುಮ್ಮನೆ ಜಗಳ ಆಗುತ್ತೆ. ನೀನ್ ಹೇಳ್ದಂಗೆ ಅವಳನ್ನ ರೆಡ್ ಹ್ಯಾಂಡಾಗಿ ಹಿಡ್ದು ಆಮೇಲೆ ವಿಚಾರಿಸ್ಕೊಂತೀನಿ. ಸರಿ ಆಯ್ತು, ನಡೀರಿ ಹೋಗೋಣ ಇವಾಗ, ಗೊತ್ತಾತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.